ಪುನೀತ್ ರಾಜ್ಕುಮಾರ್ ಓದಿದ ಶಾಲೆ ಈಗ ಹೇಗಿದೆ ಗೊತ್ತಾ? ಈ ಶಾಲೆ ಅವ್ಯವಸ್ಥೆಯ ಆಗರವಾಗಿದೆ. ಮಹಾಮಳೆಗೆ ಸೋರುತ್ತಿದೆ ಸರ್ಕಾರಿ ಶಾಲೆಯ ಮಾಳಿಗೆ. ದಿವಂಗತ ಪುನೀತ್ಗೆ ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಶಾಲೆ, ಆದರೆ ಈಗ ಮಹಾಮಳೆಗೆ ಸೋರ್ತಾ ಇದೆ ಶಾಲೆಯ ಮಾಳಿಗೆ. ಪುನೀತ್ ರಾಜ್ಕುಮಾರ್ ಓದಿದ ಶಾಲೆಯ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬೆಟ್ಟದ ಹೂ ಚಿತ್ರದಲ್ಲಿ ಬಾಲ ನಟನಾಗಿ ಅಪ್ಪು ಅಭಿನಯಿಸಿದ್ರು. ಆ ಸಿನಿಮಾದಲ್ಲಿ ಅಪ್ಪು ಓದಿದ ಶಾಲೆಯ ಸ್ಥಿತಿ ಇದು. ಅವನತಿಯ ಅಂಚಿನಲ್ಲಿದೆ ಚಿಕ್ಕಮಗಳೂರಿನ ಅತ್ತಿಗುಂಡಿ ಗ್ರಾಮದ ಸರ್ಕಾರಿ ಶಾಲೆ. ಈ ಶಾಲೆ ಒಂದ್ ಕಡೆ ಫೇಮಸ್ ಆಗಿತ್ತು, ಆದ್ರೆ ಇದೀಗ ಅದೇ ಶಾಲೆ ಮುಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋರ್ತಾ ಇರುವ ಶಾಲೆಗೆ ಟಾರ್ಪಾಲ್ ಅನ್ನ ಮುಚ್ಚಿದ್ದಾರೆ ಅಲ್ಲಿನ ಸಿಬ್ಬಂದಿ. ಶೂನ್ಯ ದಾಖಲಾತಿಯಿಂದ 2 ವರ್ಷ ಶಾಲೆಗೆ ಆಲ್ರೆಡಿ ಬೀಗ ಬಿತ್ತಿತ್ತು, ಆದ್ರೆ 12 ಮಕ್ಕಳನ್ನ ಸೇರಿಸಿ ಶಾಲೆಗೆ ಮರುಜೀವವನ್ನ ಸ್ಥಳೀಯರೇ ಕೊಟ್ಟಿದ್ದಾರೆ. ಇಲ್ಲಿ ಪಶ್ಚಿಮ ಘಟ್ಟಗಳ ತಪ್ಪಲಿನ ಮಳೆಗೆ ಸೋರುತ್ತಿಹುದು ಶಾಲೆಯ ಮಾಳಿಗೆ. ಈ ಶಾಲೆಯನ್ನ ಉಳಿಸಬೇಕು, ಬೆಳೆಸಬೇಕು ಅನ್ನೋದು ಸ್ಥಳೀಯರ ಆಸೆಯಾಗಿದೆ, ಆಗ್ರಹವಾಗಿದೆ. ಆದರೆ ಈಗ ಕಳೆದ 2 ವರ್ಷಗಳಿಂದ ಶಾಲೆ ಮುಚ್ಚಿತ್ತು. ಬಟ್ ಮತ್ತೆ ಸ್ಥಳೀಯರ ಒಂದು ಆಸೆಯ ರೀತಿಯಲ್ಲಿ, ಸ್ಥಳೀಯರ ಒಂದು ಮನವಿಯ ರೀತಿಯಲ್ಲಿ, ಬೇಡಿಕೆಯ ರೀತಿಯಲ್ಲಿ, ಅವರೆಲ್ಲರ ಒಂದು ಆಗ್ರಹದ ರೀತಿಯಲ್ಲಿ 12 ಮಕ್ಕಳನ್ನ ಈ ಶಾಲೆಗೆ ಈಗಾಗಲೇ ಸೇರಿಸಲಾಗಿದೆ. ಆದರೆ ಶಾಲೆಯ ಸೋರ್ತಾ ಇದೆ, ಅದಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಅಂತ ಸ್ಥಳೀಯರು ಕೇಳ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಈಗಾಗಲೇ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟಂತಹ ಈ ಒಂದು ಪುನೀತ್ ರಾಜ್ಕುಮಾರ್ಗೆ ಈ ಒಂದು ಶಾಲೆಯನ್ನ ಗಮನಿಸ್ತಾ ಹೋದ್ರೆ ಈಗ ಈ ಶಾಲೆ ಅವ್ಯವಸ್ಥೆಯ ಆಗರ ಆಗಿದೆ. ಸ್ಥಳೀಯರ ಆಗ್ರಹ ಏನು, ಅಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಇದರ ಬಗ್ಗೆ? ಯೋಗೇಶ್ ನಮಿತಾ, ಏನು ಈಗಾಗಲೇ ಸರ್ಕಾರಿ ಶಾಲೆಗಳು ಅಂತಂದ್ರೆ ಎಲ್ಲರೂ ಕೂಡ ಮುರಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಮಲೆನಾಡು ಭಾಗದಲ್ಲಿ ಸರ್ಕಾರಿ ಶಾಲೆಗಳಿರ್ಲಿ, ಯಾವುದೇ ರೀತಿಯ ಶಾಲೆಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು ಜಿಲ್ಲಾಡಳಿತ ಇರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಆದ್ರೆ ಏನು ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಮೇಲೆ ಏನು ಸರ್ಕಾರಿ ಶಾಲೆಗಳ ಮೇಲೆ ನಿರ್ಲಕ್ಷ್ಯತನದಿಂದಾಗಿ ಇವತ್ತು ಏನು ಇತಿಹಾಸದ ಪುಟಗಳಲ್ಲಿ ಸೇರ್ತಿರ್ತಕ್ಕಂಥ ಹಲವಾರು ಶಾಲೆಗಳು ಇವತ್ತು ಅಧೋಗತಿಗೆ ತಲುಪಿರ್ತಕ್ಕಂಥದ್ದು, ಅದರಾಗೂ ಶಿಥಿಲಾವಸ್ಥೆಯಲ್ಲಿ ಏನು ಪುನೀತ್ ರಾಜ್ಕುಮಾರ್ ಅವರು ಬಾಲ್ಯದಲ್ಲಿ ನಟಿಸಿದಂತಹ ಬೆಟ್ಟದ ಹೂ ಸಿನಿಮಾದ ಏನು ಚಿಕ್ಕಮಗಳೂರು ತಾಲೂಕಿನ ಅತ್ತಿಗುಂಡಿ ಸರ್ಕಾರಿ ಶಾಲೆ ಇದೆ. ಈ ಒಂದು ಸರ್ಕಾರಿ ಶಾಲೆ ಈಗ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಈ ಶಾಲೆ ಕಳೆದ 2-3 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಮುಚ್ಚಲಾಗಿತ್ತು. ವಿದ್ಯಾರ್ಥಿಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆಯನ್ನ ಮುಚ್ಚಿದ್ರು. ಸ್ಥಳೀಯರು ಏನು ಅಪ್ಪು ಅವರ ನೆನಪಿಗೋಸ್ಕರವಾಗಿ ಈ ಒಂದು ಶಾಲೆಯನ್ನ ಉಳಿಸ್ಕೊಳ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆನಲ್ಲಿ ಏನು ಈ ಒಂದು ಜನಪ್ರತಿನಿಧಿಗಳಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳು ಈ ಒಂದು ಶಾಲೆಗೆ ಒಂದು ಕಾಯಕಲ್ಪವನ್ನ ಕಲ್ಪಿಸುವಲ್ಲಿ ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂತಂದ್ರೆ ಸ್ಥಳೀಯರು ನಮ್ಮೂರಿನ ಶಾಲೆ, ಅದ್ರ ಜೊತೆಗೆ ಅಪ್ಪು ನಮ್ಮೂರಿನಲ್ಲಿ ಆಡಿ ಬೆಳೆದಂತಹ ನೆನಪುಗಳು ಹಸಿಯಾಗಿ ಉಳಿಬೇಕು ಅನ್ನೋ ಕಾರಣದಿಂದಾಗಿ ತಾವೇ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಿಂದ ಬಿಡಿಸಿ ಸ್ಥಳೀಯ ಶಾಲೆಗೆ ಸೇರಿಸಿಕೊಂಡಿರ್ತಕ್ಕಂಥದ್ದು. ಆದ್ರೆ ಹಾಗೆ ಸಂಪರ್ಕದಲ್ಲಿರಿ ಯೋಗೇಶ್, ಮಾತನಾಡಿಸ್ತೀನಿ. ಈಗ ನಮ್ಮ ಜೊತೆ ಸ್ಥಳೀಯರಾಗಿರುವಂತಹ ಗುರುವೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುವೇಶ್ ಅವರು ನಮಸ್ತೆ. ನಮಸ್ಕಾರ. ಶಾಲೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್ಕಾರಿ ಶಾಲೆ, ಯಾಕಂದ್ರೆ ಕಳೆದ 2 ವರ್ಷದಿಂದ ಮುಚ್ಚಿತ್ತು. ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ಗೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಶಾಲೆ, ಈ ಒಂದು ಚಿತ್ರವನ್ನ ಕೂಡ ಚಿತ್ರೀಕರಣ ಮಾಡಲಾಗಿತ್ತು. ಶಾಲೆಯ ಸ್ಥಿತಿ ಹೇಗಿದೆ ಈಗ? ಎಷ್ಟು ಜನ ಮಕ್ಕಳು ಇದ್ದಾರೆ? ಇದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದಾರೆ, ಹೇಗೆ ಗುರುವೇಶ್ ಅವರೇ? ಹೌದು ಮೇಡಮ್, ಏನ್ ಚಿಕ್ಕಮೂರಲ್ಲಿ ನಿಜವಾಗ್ಲೂ ಒಂದು ಚಂದ್ರದ್ರೋಣ ಪರ್ವತದಲ್ಲಿ ರಮಣೀಯ ಸ್ಥಳವಾಗಿರುವಂತದ್ದು, ಮತ್ತೆ ಕುಗ್ರಾಮದಲ್ಲಿ ಇರುವಂತ ಹತ್ತಿಗುಂಡಿ ಒಂದು ಶಾಲೆ ತುಂಬಾ ಮಕ್ಕಳಿಗೆ ಕೂಲಿ ಕಾರ್ಮಿಕರು ಇರೋ ಏರಿಯಾ ಅದು. ಅದು ತುಂಬಾ ವ್ಯವಸ್ಥಿತವಾಗಿ ಮುಂಚೆ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ರು, ಮತ್ತೆ ಅವಾಗಿಂದ ಸಾರಿಗೆ ಸಂಪರ್ಕ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಚೆನ್ನಾಗಿ ನಡೀತಾ ಇತ್ತು. ಆಮೇಲೆ ಆ ಕಡೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ರು. ಆ ಕಡೆ ಮಕ್ಕಳು ಸಹ ಚಿಕ್ಕಮೂರು ನಗರಕ್ಕೆ ಬರೋಂತ ವ್ಯವಸ್ಥೆನೂ ಆಯ್ತು. ಸ್ವಲ್ಪ ದಿನ ಅಂದ್ರೆ 1 ವರ್ಷ 2 ವರ್ಷ ಅದು ಮುಚ್ಚ ಸ್ಥಿತಿಗೂ ಹೋಯ್ತು. ಮಕ್ಕಳಿಲ್ಲ ಅಂತ ಹೇಳಿ ಮುಚ್ಚ ಸ್ಥಿತಿಗೆ ಹೋಯ್ತು. ಅವಾಗ ನಾನು ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಲ್ಲಿ ಇದ್ದೀನಿ. ನಾನು ಜಿಲ್ಲಾ ಸಂಚಾಲಕನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು 40 ವರ್ಷ ನಾನು ಕನ್ನಡ ಸಾಹಿತ್ಯ ಬಗ್ಗೆನೇ ಅಭಿಮಾನಿ ನಾನು. ಹಾಗಾಗಿ ನಾನು ಅದನ್ನ ಕನ್ನಡ ಶಾಲೆ ಉಳಿಸಬೇಕು ಅಂತ ಪ್ರಯತ್ನ ಮಾಡಿದೆ. STMC ಅಧ್ಯಕ್ಷ ಮೋಹನ್ ಕುಮಾರ್ ಅಂತಿದ್ರು, ಮತ್ತೆ ಅಲ್ಲಿ ಅತ್ತಿಗುಂಡಿ ಗ್ರಾಮಸ್ಥರು ಎಲ್ಲ ಸಪೋರ್ಟ್ ಮಾಡಿ ನಂಗೆ ಚೆನ್ನಾಗಿ. ಆ ಕೂಲಿ ಕಾರ್ಮಿಕರ ಮಕ್ಕಳನ್ನ ಎಲ್ಲ ಸೇರಿಸಿ ಒಂದು 15 ಮಕ್ಕಳನ್ನ ಸೇರಿಸಿದ್ರು. ಯಾಕೆಂದ್ರೆ ಇದ್ರ ಪ್ರಕಾರ, ಕಾನೂನಿನ ಪ್ರಕಾರ 10 ಮಕ್ಕಳು ಕಡಿಮೆ ಇದ್ರನ್ನ ಶಾಲೆ ಬಂದ್ ಮಾಡ್ಬೇಕು ಅಂತಿತ್ತು. ಅವಾಗ ಅದು 3 ಮಕ್ಕಳು ಇದ್ರು, ಅವು ಬಂದ್ ಮಾಡೋ ಸ್ಥಿತಿಗೆ ಬಂತು. ಸ್ವಲ್ಪ ದಿನ ಅದು ನಿಂತಿತ್ತು.
ಪುನಃ ಅದನ್ನ ನಾವೆಲ್ಲ ಇಡೀ ಊರಿನವರು ಗ್ರಾಮದವರು ಎಲ್ಲ ಇದು ಮಾಡಿ ಅದನ್ನ ಅವ್ರ ಮನೆಗೆ ಹೋಗಿ ಎಲ್ಲ ಕೇಳ್ಕೊಂಡು ಅವ್ರ ಪಾಪ ಇಲ್ಲ ನಮ್ ಕನ್ನಡ ಶಾಲೆ ಉಳಿಬೇಕು ಅಂತ ಹೇಳಿದಾಗ ಅವ್ರ ಮಕ್ಕಳು ಕೂಲಿ ಕಾರ್ಮಿಕ ಮಕ್ಕಳು ತಂದು ಸೇರ್ಸಿರೋ ಒಂದು 15 ಮಕ್ಕಳು ಸೇರ್ಸಿರೋ. ಜೊತೆಗೆ ಏನಾಗಿದೆ ಅಂದ್ರೆ ಪುನೀತ್ ರಾಜ್ಕುಮಾರ್ದು ಅದು ಒಂದು ಬೆಟ್ಟದ ಹೂ ಅಂತ ಒಂದು ಶೂಟಿಂಗ್ ತೆಗೆದ ಜಾಗ ಅದು. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕಣ್ಣು ಮುಂದೆ ಇಲ್ಲ, ಅವ್ರು ಮಾಡಿದ್ದು ಅವರು ಪಾಠ ಕೇಳಿದಂತ ಸ್ಥಳ ಈಗ ಅಲ್ಲಿ ಶಾಶ್ವತ ಉಳಿಬೇಕು ಅನ್ನೋದು ನಮ್ಮ ಕನ್ನಡಿಗರದ್ದು ಮುಖ್ಯವಾದ ಒಂದು ಉತ್ತರ ಮೇಡಮ್. ಅಲ್ಲಿ ನಿಜ ನಿಜ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನ ಸರಿಪಡಿಸುವಂತ ಪ್ರಯತ್ನ ಆಗಲಿ, ನಾವು ಕೂಡ ಅವರಿಗೆ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗುರುವೇಶ್ವರ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.